ನಿಸಾರ್ ಸ್ಯಾಟಲೈಟ್ ಉಡಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ನಾಸಾ ಇಸ್ರೋ ಜಂಟಿಯಾಗಿ ಈ ಸ್ಯಾಟಲೈಟ್ ಅನ್ನು ಉಡಾವಣೆ ಮಾಡ್ತಾ ಇದೆ. ನಾಸಾ ಇಸ್ರೋದಿಂದ ನಿಸಾರ್ ಹೆಸರಿನ ಸ್ಯಾಟಲೈಟ್ ಉಡಾವಣೆ ಆಗ್ತಾ ಇದೆ. ಭೂಮಿಯನ್ನ ಬಾಹ್ಯಾಕಾಶದಿಂದ ರೆಕಾರ್ಡ್ ಮಾಡುವಂತಹ ಸ್ಯಾಟಲೈಟ್. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಆಗ್ತಾ ಇದೆ. GSLV MK2 ಮೂಲಕ ಈ ಸ್ಯಾಟಲೈಟ್ ಲಾಂಚ್ ಆಗ್ತಾ ಇರೋದು. ಇವತ್ತು ಸಂಜೆ 5:10ಕ್ಕೆ ನಿಸಾರ್ ಸ್ಯಾಟಲೈಟ್ ಉಡಾವಣೆ ಆಗ್ತಾ ಇದೆ. ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ನಿರ್ಮಿಸಿರುವಂತಹ ನಿಸಾರ್ ಉಪಗ್ರಹ ಇದು. ಭೂಮಿಯನ್ನ ಬಾಹ್ಯಾಕಾಶದಿಂದ ರೆಕಾರ್ಡ್ ಮಾಡುವ ಉದ್ದೇಶದೊಂದಿಗೆ ಈ ಸ್ಯಾಟಲೈಟ್ ಇವತ್ತು ಲಾಂಚ್ ಮಾಡಲಾಗ್ತಾ ಇದೆ. ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇವತ್ತು ಸಂಜೆ 5:10ರ ಸುಮಾರಿಗೆ ಇದನ್ನು ಲಾಂಚ್ ಮಾಡಲಾಗುತ್ತೆ. GSLV MK2 ಮೂಲಕ ನಿಸಾರ್ ಸ್ಯಾಟಲೈಟ್ ಅನ್ನು ಉಡಾವಣೆ ಮಾಡಲಾಗುತ್ತೆ. ಬರೋಬ್ಬರಿ 12,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸ್ಯಾಟಲೈಟ್ ಉಡಾವಣೆ ಮಾಡಲಾಗ್ತಾ ಇರೋದು. ಭಾರತ 788 ಕೋಟಿ ರೂಪಾಯಿಯನ್ನು ಇದಕ್ಕಾಗಿ ವ್ಯಯಿಸಿದೆ. ಇದೀಗ ಇಸ್ರೋದ ಮಾಜಿ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ SV ಶರ್ಮಾ ಅವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತು 5:10ಕ್ಕೆ ಲಾಂಚ್ ಆಗ್ತಾ ಇರುವಂತಹ ಈ ನಿಸಾರ್ ಮಿಷನ್ಗೆ ಸಂಬಂಧಪಟ್ಟ ಹಾಗೆ ನಮಗೆ ತಿಳಿಸ್ಕೊಡೋದಾದ್ರೆ. ನಮಸ್ಕಾರ ನಿಮಗೂ ಮತ್ತೆ ಮಿಲಿಯನ್ ನ್ಯೂಸ್ ಫಸ್ಟ್ ವ್ಯೂವರ್ಸ್ಗೂ. NISAR ಅಂದ್ರೆ ನಿಸಾರ್ ಸ್ಯಾಟಲೈಟ್. ನಿಸಾರ್ ಅಂತ ಹೇಳಿದ್ರೆ ಅದ್ರ ಎಕ್ಸ್ಪಾನ್ಷನ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಂತ ಹೇಳ್ಬಿಟ್ಟು ಇದೊಂದು ಬಹಳ ಅದ್ಭುತವಾದಂತ ಒಂದು ಸ್ಯಾಟಲೈಟ್. ಈಗ ಭೂಮಿಯಲ್ಲಿ ತಯಾರಾಗಿರುವಂತ ಮತ್ತೆ ಗಗನದಲ್ಲಿ ಪ್ರಥಮವಾಗಿ ಇಂಥ ಒಂದು ಕಾಂಪ್ಲೆಕ್ಸ್ ಸ್ಯಾಟಲೈಟ್ ಇಸ್ರೋ ಮತ್ತೆ ನಾಸಾ ಮಾಡ್ತಾ ಇದೆ ಮತ್ತೆ ಅದನ್ನ ಇವತ್ತು ಲಾಂಚ್ ಮಾಡ್ತಾ ಇದೆ ಅಂತ ಹೇಳ್ಕೊಳಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇದು L ಬ್ಯಾಂಡ್ ಮತ್ತೆ S ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರಡಾರ್ ಇರುವಂತ ಒಂದು ಪೇಲೋಡ್ ಇರುವಂತ ಒಂದು ಸ್ಯಾಟಲೈಟ್ ಇದು. ಇದು ಸುಮಾರಾಗಿ 2,400 kg ವೇಟ್ ಇದೆ. ಮತ್ತೆ ಇದರಲ್ಲಿ L ಬ್ಯಾಂಡ್ ಅಂತ S ಬ್ಯಾಂಡ್ ಸಾರ್ ಅಂತ ಏನಿದೆ ಅದು ಬಹಳ ಅದ್ಭುತವಾದಂತ ಕೆಲಸಗಳನ್ನ ಮಾಡುತ್ತೆ. ಪ್ರಥಮವಾಗಿ ನಾವು ನೋಡ್ತಾ ಹೋದ್ರೆ ಇದರ ಭೂಮಿಯ ಮೇಲ್ಮೈ ಅಂತಂದ್ರೆ ಭೂಮಿಯ ಮೇಲೆ ಹೇಗೆ ವಾತಾವರಣ ಇದೆ ಅಂತ ಹೇಳಿದ್ರೆ ಅಲ್ಲಿ ಮಾಯಿಶ್ಚರ್ ಹೇಗಿದೆ ಮತ್ತೆ ಹೇಗೆ ಇದರದ್ದು ಭೂಮಿಯ ಇದು ಮೇಲ್ಮೈ ಹೇಗೆ ಅದು ವೇರಿ ಆಗ್ತಾ ಇದೆ ಮತ್ತೆ ಯಾವಾಗ ಅದ್ರಲ್ಲಿ ವೆಜಿಟೇಷನ್ ಮಾಡ್ಬೋದು ಅಂತ ಹೇಳಿ ಬಹಳಷ್ಟು ಇನ್ಫಾರ್ಮೇಶನ್ ಫಾರ್ಮರ್ಸ್ಗೆ ಯೂಸ್ ಆಗುತ್ತೆ. ಅವ್ರು ಯಾವಾಗ ಬಿತ್ತನೆ ಮಾಡ್ಬೋದು, ಯಾವಾಗ ಬೆಳಿಬಹುದು, ಮತ್ತೆ ಬೆಳೆದಿದ್ದು ಹೇಗೆ ಅದು ಫಲ ಕೊಡ್ತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಡೇ ಅಂಡ್ ನೈಟ್ ಸ್ಯಾಟಲೈಟ್ ಆಗಿರುವಂತಹ ಈ NISAR 12 ದಿನಕ್ಕೆ ಒಂದು ಸರಿ ಅದೇ ಜಾಗವನ್ನ ವಿಸಿಟ್ ಮಾಡಿ ಆ ಒಂದು ಇನ್ಫಾರ್ಮೇಶನ್ ಫಾರ್ಮರ್ಸ್ ಕೊಡುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಕಾರ್ಟೋಗ್ರಫಿಕ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಒಂದು. ಎರಡನೇದು ಭೂಮಿಯ ಕೆಳಗಡೆ ಸಿಸ್ಮಿಕ್ ಅಂತ ಹೇಳಿದ್ರೆ ಸಿಸ್ಮಿಕ್ ಅಂದ್ರೆ ಭೂಕಂಪ ಏನಾಗುತ್ತೆ ಅದರ ಒಂದು ವೀಕ್ಷಣೆ, ಅದರ ಒಂದು ಸ್ಟಡಿ. ಆ ಭೂಕಂಪ ಆಗ್ಬೇಕಾದ್ರೆ ಯಾವ ರೀತಿಯಾಗಿ ಆಗಬಹುದು ಮತ್ತೆ ಎಷ್ಟು ಮುನ್ನೆಚ್ಚರಿಕೆಯಾಗಿ ಆ ಒಂದು ಇನ್ಫಾರ್ಮೇಶನ್ ಕೊಡುವಂತ ಒಂದು ಸ್ಯಾಟಲೈಟ್ ಇದಾಗಿರುತ್ತೆ. ಸೊ ಆ ಸಿಸ್ಮಿಕ್ ಇನ್ಫಾರ್ಮೇಶನ್ ಬರೋದ್ರಿಂದ ಏನ್ ಪ್ರೊಡಿಕ್ಷನ್ ಬರುತ್ತೆ ಅದಾದ್ಮೇಲೆ ಸಿಸ್ಮಿಕ್ ಆಕ್ಟಿವಿಟಿ ಆದ್ರೆ ಮೇಲೆ ಹೇಗೆ ಪರಿಣಾಮವನ್ನು ಬೀರಿದೆ ಅನ್ನೋದನ್ನ ಎರಡನೇದಾಗಿ ಸ್ಟಡಿ ಮಾಡುವಂತ ಒಂದು ಸ್ಯಾಟಲೈಟ್ ಇದು. ಮೂರನೇದಾಗಿ ವೋಲ್ಕೆನೋ ಮತ್ತೆ ವೋಲ್ಕೆನಿಕ್ ಎರಪ್ಷನ್ಸ್ ನ ಇದನ್ನ ಮಾನಿಟರ್ ಮಾಡ್ಬೋದು. ಮತ್ತೆ ಹೇಗೆ ವೋಲ್ಕೆನಿಕ್ ಎರಪ್ಷನ್ ಆಗ್ಬೋದು, 10, 15, 20 ನಿಮಿಷದಲ್ಲಿ ವೋಲ್ಕೆನಿಕ್ ಎರಪ್ಷನ್ಸ್ ಆಗುತ್ತೆ, ಅದಕ್ಕೆ ಬೇಕಾದಂತ ಮುನ್ನೆಚ್ಚರಿಕೆಗಳು ತಗೊಳ್ಳಿ ಅಂತ ಹೇಳುವಂತ ಒಂದು ಕ್ಷಮತೆಯನ್ನ ಈ ಸ್ಯಾಟಲೈಟ್ ಹೊಂದಿದೆ. ನಾಲ್ಕನೇದಾಗಿ ಈ ಸಮುದ್ರದ ಮೇಲಿನ ಸ್ಟಡಿ ಅಂತ ಹೇಳ್ತೀವಿ, ಓಷಿಯೋಗ್ರಫಿಕ್ ಸ್ಟಡಿ ಅಂತ ಹೇಳ್ತೀವಿ. ಅದರದ್ದು ಓಷಿಯನ್ ಟೆಂಪರೇಚರ್, ಓಷಿಯನ್ ಏನು ವೇರಿಯೇಷನ್ಸ್ ಆಗುತ್ತೆ, ಅದರದ್ದು ಒಂದು ಹವಾ ತಾಪಮಾನ, ಸಮುದ್ರದ ಮೇಲೆ ತಾಪಮಾನ ಹೇಗೆ ವೇರಿಯೇಷನ್ ಆಗುತ್ತೆ, ಆ ಓಷಿಯೋಗ್ರಫಿಕ್ ಸ್ಟಡಿ ಮಾಡಿದ್ರಿಂದ ಅದರಿಂದ ವಾತಾವರಣದಲ್ಲಿ ಯಾವ ರೀತಿಯಾದ ಇಂಪ್ಯಾಕ್ಟ್ ಆಗುತ್ತೆ, ಯಾವ ರೀತಿಯಾಗಿ ಚಂಡಮಾರುತಗಳು ಬರುತ್ತೆ, ಯಾವ ರೀತಿಯಾಗಿ ಮಳೆ ಬರುತ್ತೆ, ಆ ಪ್ರೆಡಿಕ್ಷನ್ಗೆ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ. ಆಮೇಲೆ 5ನೇದು ನಾವು ನೋಡ್ತಾ ಹೋಗ್ಬೇಕಂತ ಹೇಳಿದ್ರೆ ಈ ಅಂಟಾರ್ಕ್ಟಿಕಾದಲ್ಲಿ ಐಸ್ ಇದೆ, ಐಸ್ ಗ್ಲೇಷಿಯರ್ಸ್ ಇದೆ, ಅದು ಹೇಗೆ ಮೆಲ್ಟ್ ಆಗುತ್ತೆ ಮತ್ತೆ ಮೆಲ್ಟ್ ಆಗೋದ್ರಿಂದ ಸಮುದ್ರದ ನೀರು ಹೇಗೆ ಮೇಲೆ ಬರ್ಬೋದು ಮತ್ತೆ ಎಷ್ಟು ಫಾಸ್ಟ್ ಆಗಿ ಅದು ಮೆಲ್ಟ್ ಆಗ್ಬೋದು, ಆ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್ ಈ ಸ್ಯಾಟಲೈಟ್ ಕೊಡುತ್ತೆ. ಮತ್ತೆ ಈ ಸ್ಯಾಟಲೈಟ್ ಈ 5 ಮೇನ್ ಅಪ್ಲಿಕೇಶನ್ ಹೇಳಿದಾಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ, ಆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಬಹಳ ಉಪಯುಕ್ತವಾದ ಒಂದು ಸ್ಯಾಟಲೈಟ್. ಯಾಕಂದ್ರೆ ಇದು ಡೇ ಅಂಡ್ ನೈಟ್ ಸ್ಯಾಟಲೈಟ್. ನಾನು ರಿಪೀಟೆಡ್ ಆಗಿ ಹೇಳ್ತಾ ಇರೋಂಥದ್ದು ಡೇ ಅಂಡ್ ನೈಟ್ ಸ್ಯಾಟಲೈಟ್ 12 ದಿನದಲ್ಲಿ ಮತ್ತೆ ಅದೇ ಜಾಗಕ್ಕೆ ಬಂದು ಕೊಡುತ್ತೆ. ಆ ಒಂದು ಏನು ಡೇ ಅಂಡ್ ನೈಟ್ ಸ್ಯಾಟಲೈಟ್ ಇದೆ
ಯಾವುದೇ ರೀತಿಯಾದ ಒಂದು ಡಿಸಾಸ್ಟರ್ ಬರೋದಿದ್ರು ಅದು ಮುನ್ನೆಚ್ಚರಿಕೆಯನ್ನ ಈ ಸ್ಯಾಟಲೈಟ್ ಕೊಡುತ್ತೆ. ಆ ಮುನ್ನೆಚ್ಚರಿಕೆಯಿಂದ ಏನ್ ಪ್ರೆಷಿಯಸ್ ಲೈಫ್ ಸೇವ್ ಮಾಡ್ಬೋದು ಅಂತ ಏನ್ ಹೇಳ್ತೀವಿ, ಅದೇ ನಮ್ಮ ಏಮ್ ಆಗಿರುತ್ತೆ. ಮಾಡೋದಕ್ಕೆ ಬಹಳಷ್ಟು ಒಂದು ಉಪಯೋಗ ಆಗುತ್ತೆ. ಮತ್ತೆ ವೆದರ್ ಮಾನಿಟರಿಂಗ್ ಬಹಳ ಅಕ್ಯುರೇಟ್ ಆಗಿ ನಿಮ್ಗೆ ಯಾವಾಗ ಮಳೆ ಬರ್ಬೋದು, ಯಾವಾಗ ಚಂಡಮಾರುತ ಬರ್ಬೋದು, ಅದೆಲ್ಲ ಇನ್ಫಾರ್ಮೇಶನ್ ಈ ಸ್ಯಾಟಲೈಟ್ ಕೊಡುತ್ತೆ. ಬಹಳ ಒಂದು ಮತ್ತೆ ಇದು ಇಂಡಿಯಾ ಮತ್ತೆ ಅಮೆರಿಕಾಗೆ ಮಾತ್ರ ಸೀಮಿತವಲ್ಲ. ಈ ಸ್ಯಾಟಲೈಟ್ ಒಂದು ಭಾರತ ಮತ್ತೆ ಅಮೆರಿಕಾಗೆ ಮಾತ್ರ ಸೀಮಿತ ಅಲ್ಲ. ಯಾಕೆಂದ್ರೆ ಈ ಸ್ಯಾಟಲೈಟ್ 2700 ಸೈಂಟಿಫಿಕ್ ಕಮ್ಯುನಿಟಿ ಅಂತ ಏನಿದೆ ವರ್ಲ್ಡ್, ಆ ಸೈಂಟಿಫಿಕ್ ಕಮ್ಯುನಿಟಿ ಒಂದು ಬಹಳ ದೊಡ್ಡ ಸಮಾವೇಶನ ಮಾಡ್ಬಿಟ್ಟು ಈ ತರ ಒಂದು ಸ್ಯಾಟಲೈಟ್ ಬೇಕು, ಇದರಿಂದ ಭೂಮಿಗೆ ಬಹಳಷ್ಟು ನಾವು ಏನು ಮುನ್ನೆಚ್ಚರಿಕೆಯಾಗಿ ಕ್ರಮಗಳನ್ನ ತಗೊಳ್ಬೇಕು, ಭೂಮಿನಲ್ಲಿ, ಸಮುದ್ರದಲ್ಲಿ, ಮತ್ತೆ ಅಂಟಾರ್ಟಿಕಾ ಓಷನ್ ಅಲ್ಲಿ ಎಲ್ಲದರಲ್ಲೂ ಮುನ್ನೆಚ್ಚರಿಕೆ ತಗೊಳ್ಳೋದಕ್ಕೆ ಈ ತರ ಒಂದು ಸ್ಯಾಟಲೈಟ್ ಬೇಕು ಅಂತ ಹೇಳಿದಾಗ ಅದು 2010 ನಾಸಾ ಇದ್ರ ಬಗ್ಗೆ ಒಂದು ಲೀಡಿಂಗ್ ಟೀಮ್ ಅಂತ ಮಾಡ್ಕೊಂಡು ಲೀಡಿಂಗ್ ಕಂಟ್ರಿ ಒಂದು ಈ ಸ್ಯಾಟಲೈಟ್ ಅನ್ನ ಒಂದು ಸ್ಪೆಸಿಫಿಕೇಶನ್ ತಗೊಳ್ತು. ಆ ಸ್ಪೆಸಿಫಿಕೇಶನ್ ಮಾಡಿದಾಗ ಇದು ಬಹಳಷ್ಟು ಕಾಂಪ್ಲೆಕ್ಸ್ ಸ್ಪೆಸಿಫಿಕೇಶನ್ ಆಯ್ತು. ಮತ್ತೆ ಇದ್ರ ಕಾಸ್ಟ್ ಕೂಡ ಸುಮಾರಾಗಿ 1.5 ಬಿಲಿಯನ್ ಅಂತ ಹೇಳ್ತೀವಿ. ಅಂದ್ರೆ ಸುಮಾರಿಗೆ 1400 14,000 15,000 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಆಗುತ್ತೆ ಅಂತ ಹೇಳಿ ಬಂದಾಗ ನಾಸಾ ಎಲ್ಲ ಕಡೆನೂ ಎಲ್ಲ ಸ್ಪೇಸ್ ನೇಷನ್ಸ್ ಅಂದ್ರೆ ಯುರೋಪ್, ಕೆನಡಾ, UK ಎಲ್ಲವನ್ನು ಸಮೀಕ್ಷೆ ಮಾಡಿ ಕೊನೆಗೆ ಅವರು ಭಾರತ ದೇಶ ಇಸ್ರೋನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಪಾರ್ಟ್ನರ್ ಆಗಿ ಇಸ್ರೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಡಿಸಿಷನ್ ತಗೊಳ್ತು. ಇದು ಬಹಳ ಒಂದು ದೊಡ್ಡ ಡಿಸಿಷನ್, ಮತ್ತೆ ಬಹಳ ಇಂಪಾರ್ಟೆಂಟ್, ಬಹಳ ನಮಗೆ ಘನತೆ ಆದಂತ ಹೆಮ್ಮೆ ಪಡುವಂತ ಒಂದು ಡಿಸಿಷನ್. ಯಾಕೆಂದ್ರೆ ಭಾರತ ದೇಶ ಕೂಡ ನಾಸಾಗಿನ್ನ ಯಾವುದೇ ರೀತಿ ಕಡಿಮೆ ಇಲ್ಲ. ನಾವು ಈಕ್ವಲ್ ಪಾರ್ಟ್ನರ್ಸ್, ಈಕ್ವಲ್ ಆಗಿ ನಾವು ಕಾಂಟ್ರಿಬ್ಯೂಟ್ ಮಾಡಬಹುದು, ಬೋತ್ ಟೆಕ್ನಿಕಲಿ, ಫೈನಾನ್ಷಿಯಲಿ ಅಂಡ್ ಕೆಪಬಿಲಿಟಿ ವೈಸ್ ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ. ಹೀಗೆ ಈ ಒಂದು ಸ್ಯಾಟಲೈಟ್ ತಯಾರು ಮಾಡುವಂತ ಒಂದು ಕಾಂಟ್ರಾಕ್ಟ್ 2010 ಮತ್ತೆ 2012 ಆಯ್ತು. ಅಲ್ಲಿಂದ ಸುಮಾರು 12-13 ವರ್ಷ ಬಹಳ ಸತತವಾಗಿ ಕಷ್ಟಪಟ್ಟು ಈ ಒಂದು ಸ್ಯಾಟಲೈಟ್ ಅನ್ನ 2400 ಚಿಲ್ಲರೆ ಅಂದ್ರೆ 2442 kg ಇರುವಂತ ಈ ಸ್ಯಾಟಲೈಟ್ ಅನ್ನ ಮಾಡುವಂತ ಒಂದು ಕಾರ್ಯಕ್ರಮನ ಇಸ್ರೋ ಮತ್ತೆ ನಾಸಾ ಹಮ್ಮಿಕೊಳ್ತು. ಮತ್ತೆ ಇದ್ರದ್ದು ಮೊದಲೇ ಹೇಳಿದ ಹಾಗೆ ಭಾರತ ಮತ್ತೆ ಅಮೆರಿಕ ಫಸ್ಟ್ ಡೇಟಾ ಏನ್ ಬರುತ್ತೆ, ಫಸ್ಟ್ 2 days ಆ ಡೇಟಾ ಭಾರತ ಮತ್ತೆ ಅಮೆರಿಕ ತಗೊಳುತ್ತೆ. ಮತ್ತೆ ಬಾಕಿ ಡೇಟಾ ಬಂದಿದ್ದಲ್ಲ ಪೆಟಾಬೈಟ್ಸ್ ಆಫ್ ಡೇಟಾ ಅಂತ ಹೇಳ್ತೀವಿ. ಪೆಟಾಬೈಟ್ ಆಫ್ ಡೇಟಾ ಈ 3 ವರ್ಷಗಳಲ್ಲಿ ಪೆಟಾಬೈಟ್ಸ್ ಆಫ್ ಡೇಟಾ ಜನರೇಟ್ ಆಗುತ್ತೆ. ಎಲ್ಲ ದೇಶಗಳ ಒಂದು ಏನ್ ಡೇಟಾ ಇದೆ ಅಲ್ಲಿ ಶೇರ್ ಆಗುತ್ತೆ. ಮತ್ತೆ ಈ ಒಂದು ಸ್ಯಾಟಲೈಟ್ 92-93 ನಿಮಿಷದಕ್ಕೆ ಒಂದು ಸರಿ ಮತ್ತೆ ಅರ್ತ್ ವಿಸಿಟ್ ಮಾಡುತ್ತೆ. ಮತ್ತೆ ಅದೇ ಸ್ಪಾಟಿಗೆ ಒಂದು ಸರಿ 12 ದಿನಗಳಲ್ಲಿ ಬರುತ್ತೆ. ಅಂದ್ರೆ ಬ್ಯಾಂಗ್ಳೂರನ್ನ ಇವತ್ತು ಸ್ಕ್ಯಾನ್ ಮಾಡಿದ್ರೆ 12 ದಿನದಲ್ಲಿ ಮತ್ತೆ ಬ್ಯಾಂಗ್ಳೂರನ್ನ ಸ್ಕ್ಯಾನ್ ಮಾಡುತ್ತೆ. ಸೊ ಆ ಸ್ಕ್ಯಾನ್ ಮಾಡಿದಾಗ 12 ದಿನಗಳಲ್ಲಿ ಏನು ಚೇಂಜ್ ಆಗಿದೆ ಅನ್ನೋದನ್ನ ಕೊಡುತ್ತೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಆದ ಒಂದು ಸ್ಯಾಟಲೈಟ್. 12 ದಿನದಲ್ಲಿ ಏನ್ ಚೇಂಜ್ ಆಗುತ್ತೆ, ವೆಜಿಟೇಷನ್ ಚೇಂಜ್ ಆಗಿದೆಯಾ, ಸಾಯಿಲ್ ಕಂಡೀಷನ್ ಚೇಂಜ್ ಆಗಿದೆಯಾ, ಮತ್ತೆ ಐಸ್ ಇದ್ರದ್ದೇನೋ ಚೇಂಜ್ ಆಗಿದೆಯಾ, ಮತ್ತೆ ಓಷನ್ ಅಲ್ಲಿ ಏನು ಯಾವ ರೀತಿಯಾಗಿ ಆಕ್ಟಿವಿಟೀಸ್ ಆಗ್ತಾ ಇದೆ, ಏನ್ ಚೇಂಜಸ್ ಆಗ್ತಾ ಇದೆ ಅನ್ನೋದು ಕಂಟಿನ್ಯೂಸ್ ಆಗಿ ಕೊಡ್ತಾ ಇರೋದ್ರಿಂದ ಇದೊಂದು ಬಹಳ ಇಂಪಾರ್ಟೆಂಟ್ ಆದಂತ ಮತ್ತೆ ಹ್ಯೂಮನ್ ರೇಸ್ ಏನಿದೆ ಅದಕ್ಕೆ ಬಹಳ ದೊಡ್ಡ ಕೊಡುಗೆ ಆಗುತ್ತೆ. ಮತ್ತೆ ಈ ಇನ್ಫಾರ್ಮೇಶನ್ ಇಂದ ಭಾರತ ಮಾತ್ರ ಅಲ್ಲ ಎಲ್ಲ ದೇಶಗಳಿಗೂ ಬೆನಿಫಿಟ್ ಆಗುತ್ತೆ. ಆ ರೀತಿಯಾಗಿ ತಗೊಂಡಿರೋದು ಒಂದು ಏನ್ ಹೇಳ್ತೀವಿ ಜನಸಾಮಾನ್ಯರಿಗೆ ಬೇಕಾದಂತ ಒಂದು ಸ್ಯಾಟಲೈಟ್ ನಮ್ಮ ಭಾರತ ಎಲ್ಲ ರೀತಿಯಲ್ಲೂ ಕಾಂಟ್ರಿಬ್ಯೂಷನ್ ಮಾಡಿರುವಂತದ್ದು ಬಹಳ ಹೆಮ್ಮೆಯಾದಂತ ಒಂದು ವಿಷಯ ಆಗುತ್ತೆ. ಓಕೆ ಸರ್, ಈಗ ನಾಸಾ ಮತ್ತೆ ಇಸ್ರೋ ಸಹಭಾಗಿತ್ವ, ಅದರಲ್ಲಿ ಇಸ್ರೋದ ಪಾತ್ರ ಮತ್ತೆ ಪ್ರಾಮುಖ್ಯತೆ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಎಲ್ ಬ್ಯಾಂಡ್ ಅನ್ನ ನಾಸಾ ಪ್ರೊವೈಡ್ ಮಾಡಿದೆ, ಎಸ್ ಬ್ಯಾಂಡ್ ಅನ್ನ ಇಸ್ರೋ ಒದಗಿಸಿ ಕೊಟ್ಟಿದೆ. ಇದು ಹೇಗೆ ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ವಿವರಿಸಬಹುದಾ? ಬಹಳ ಇಂಪಾರ್ಟೆಂಟ್ ಆದ ಕ್ವಶನ್ ಕೇಳಿದಿರಾ. ಮತ್ತೆ ವಿಜಯ್, ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಕೂಡ ನಾನು ನೋಡ್ಲಿಲ್ಲ. ಅದ್ರ ಜಾಸ್ತಿ ಚರ್ಚೆ ಆಗ್ಬೇಕು. ಮತ್ತೆ ಜನಸಾಮಾನ್ಯರಿಗೆ ಈ ವಿಷಯ ಈ ಕ್ವಶನ್ ಮೂಲಕ ತಿಳಿಬೇಕು ಅನ್ನೋದು ನನ್ನ ಬಹಳ ಒಂದು ಆಸೆ. ಈ ಒಂದು ಸ್ಯಾಟಲೈಟ್ ಅಲ್ಲಿ ಯಾವಾಗ್ಲೂ ಮೇನ್ ಸಿಸ್ಟಮ್ ಅಂದ್ರೆ ಬಸ್ ಸಿಸ್ಟಮ್ ಮತ್ತೆ ಪೇಲೋಡ್ ಅಂತ ಇರುತ್ತೆ. ಈ ಬಸ್ ಸಿಸ್ಟಮ್ ಅಂತ ಹೇಳಿದ್ರೆ ಕಾರು ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಪೇಲೋಡ್ ಇರೋದು ಜನ ಅಂತ ಅನ್ಕೊಳ್ಳಿ. ಹಾಗೆ ನೋಡಿದ್ರೆ ಈ ಬಸ್ ಸಿಸ್ಟಮ್ ಕಾರಲ್ಲಿ ಯಾವ ರೀತಿಯಾಗಿ ಸ್ಟ್ರಕ್ಚರ್ ಇರುತ್ತೆ, ಮತ್ತೆ ಒಂದು ಬ್ಯಾಟ್ರಿ ಇರುತ್ತೆ, ಒಂದು ಕಂಟ್ರೋಲ್ ಸಿಸ್ಟಮ್ ಇರುತ್ತೆ, ಒಂದು ಕಮ್ಯುನಿಕೇಶನ್ ಸಿಸ್ಟಮ್ ಇರುತ್ತೆ. ಅದೇ ರೀತಿಯಾಗಿ ಸ್ಯಾಟಲೈಟ್ ಅಲ್ಲಿ ಕೂಡ ಪವರ್ ಸಿಸ್ಟಮ್, ಟೆಲಿಕಮಾಂಡ್ ಸಿಸ್ಟಮ್, ಟೆಲಿಮೆಟ್ರಿ ಸಿಸ್ಟಮ್, ಪವರ್ ಸಿಸ್ಟಮ್, ಡಾಟಾ ಸ್ಟೋರೇಜ್ ಸಿಸ್ಟಮ್, ಆಮೇಲೆ ಕಮ್ಯುನಿಕೇಶನ್ ಸಿಸ್ಟಮ್ಸ್, ಮತ್ತೆ ಈ ತರ ಎಲ್ಲ, ಮತ್ತೆ ಸ್ಟ್ರಕ್ಚರ್, ಅದಕ್ಕೆ ಬೇಕಾದಂತ ಸೋಲಾರ್ ಪ್ಯಾನಲ್ ಎಲ್ಲ ಇರುತ್ತೆ. ಆ ಕಂಪ್ಲೀಟ್ ಆಗಿ ಬಸ್ ಸಿಸ್ಟಮ್ ನಮ್ಮ ಇಸ್ರೋದ ಕೊಡುಗೆ. ಇದು ಬಹಳ ಒಂದು ಮುಖ್ಯವಾದ ಪಾಯಿಂಟ್ ನೋಟ್ ಮಾಡ್ಕೋಬೇಕು. ಒಂದು. ಎರಡನೇದು
ಪ್ಯಾಸೆಂಜರ್ ಅಂತ ಹೇಳಿದ್ವಿ. ಪ್ಯಾಸೆಂಜರ್ ಅಂತ ಬಂದಾಗ ಇವಾಗ ಒಂದು ಕಾರಲ್ಲಿ ಇಬ್ರು ಹೋಗ್ಬೋದು, 3 ಜನ ಹೋಗ್ಬೋದು, 4 ಜನ ಹೋಗ್ಬೋದಲ್ವಾ. ಅದೇ ರೀತಿಯಾಗಿ ಇಲ್ಲಿ ಪೇಲೋಡ್ ಬಂದ್ಬಿಟ್ಟು ಎಲ್ ಬ್ಯಾಂಡ್ ಮತ್ತೆ ಎಸ್ ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅಂತ ಹೇಳ್ತೀವಿ. ಈ ಸಿಂಥೆಟಿಕ್ ಅಪರ್ಚರ್ ರಡಾರ್ದು ಬ್ಯೂಟಿ ಏನಂತ ಹೇಳಿದ್ರೆ ಇದು ಡೇ ಅಂಡ್ ನೈಟ್ ಮಾಡುತ್ತೆ, ಕೆಲಸ ಮಾಡ್ಬೋದು. ಮತ್ತೆ ಇದರಲ್ಲಿ ಅಕ್ಯುರಸಿ ಮತ್ತೆ ರೆಸಲ್ಯೂಷನ್ ಏನಿದೆ ಬಹಳ ಚೆನ್ನಾಗಿ ಬರುತ್ತೆ ಇದು. ಸೊ ಈ ಎಲ್ ಬ್ಯಾಂಡ್ ಸಾರ್ ಅಂತ ಏನಿದೆ ಅದನ್ನ ಅಮೆರಿಕ ನಾಸಾ ಕೊಡ್ತು. ಎಷ್ಟು ಕಾಂಪ್ಲೆಕ್ಸ್ ಇದೆ ಈ ಒಂದು ಪೇಲೋಡ್ ಅಂತ ಹೇಳಿದ್ರೆ, ಈ ಎಲ್ ಬ್ಯಾಂಡ್ ಮತ್ತೆ ಎಸ್ ಬ್ಯಾಂಡ್ ಸಾರ್ಗೆ 12 ಮೀಟರ್ ಡಯಾಮೀಟರ್ ಇರುವಂತ ಒಂದು ಆಂಟೆನಾ ಬೇಕಾಗುತ್ತೆ. 12 ಮೀಟರ್ ಡಯಾಮೀಟರ್ನ ನಾವು ಹಾಗೆ ತಗೊಂಡೋಗಕ್ಕಾಗಲ್ಲ, ಅದನ್ನ ಸ್ಟೋವಿಂಗ್ ಅಂತ ಹೇಳ್ತೀವಿ. ಅದನ್ನ ಇವಾಗ ಛತ್ರಿ ತರ ಅಂತ ಅನ್ಕೊಳ್ಳಿ. ಛತ್ರಿನ ಯಾವ ರೀತಿಯಾಗಿ ನಾವು ಅನ್ಫರ್ಲ್ ಮಾಡ್ತೀವಿ ಅದೇ ರೀತಿಯಾಗಿ ಆಂಟೆನಾ ಅನ್ಫರ್ಲ್ ಮಾಡುವಂತ ಒಂದು ಸ್ಟೋವಬಲ್ ಟೈಪ್ ಆಫ್ ಆಂಟೆನಾನ ಈ ನಾಸಾ ಮಾಡುತ್ತೆ. ಸೊ ಇದ್ರ ಬಹಳಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ನಾಸಾದಿಂದ ಎಲ್ ಬ್ಯಾಂಡ್ ಏನು ಪೇಲೋಡ್ ಇದೆ ಆ ಪೇಲೋಡ್ ಮತ್ತೆ ಆ ಪೇಲೋಡ್ ಬೇಕಾದಂತ ಆಂಟೆನಾ. ಎಸ್ ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರಡಾರ್ ಏನಿದೆ ಅದು ಇಸ್ರೋ ಮಾಡಿರುವಂತದ್ದು, ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಲ್ಲಿ ಮಾಡಿರುವಂತದ್ದು. 2 ಪೇಲೋಡ್ ಅದೇ ಆಂಟೆನಾ ಯೂಸ್ ಮಾಡ್ಕೊಂಡು ನಾವು ಭೂಮಿಯನ್ನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ಕೊಡುವಂತ ಡಾಟಾ. ಇದು ಬಹಳ ಅದ್ಭುತವಾದಂತ ಒಂದು ಜೋಡಣೆ. ಮತ್ತೆ ಇದ್ರಲ್ಲಿ ನೋಡಿದ್ರೆ ಇಸ್ರೋದು ಏನು ಸ್ಟ್ರೆಂತ್ ಇದೆ ಅದು ಬಹಳಷ್ಟು ಹೊರಗಡೆ ಬಂದಿದೆ. ನಮ್ಮ ಇಸ್ರೋನ ನಾವು ಮೆಚ್ಕೊಡ್ಬೋದು. ಅದೇ ರೀತಿಯಾಗಿ ನಾಸಾದಲ್ಲಿ ಏನು ಸ್ಟ್ರೆಂತ್ ಏನ್ ವೀಕ್ನೆಸ್ ಅಂತ ಕೂಡ ನಮಗೆ ಗೊತ್ತಾಗಿದೆ. ಈ 10-12 ವರ್ಷದ ಈ ಒಂದು ಏನು ಕಠಿಣ ಪರಿಶ್ರಮ ಇದೆ ಅದರದ್ದು ಔಟ್ಪುಟ್ ಈ NISR ಸ್ಯಾಟಲೈಟ್. ಸರ್, ಈ ರೀತಿ ಈ ಡ್ಯುಯಲ್ ಫ್ರೀಕ್ವೆನ್ಸಿ ರಾಡಾರ್ ಬಳಸ್ಕೊಂಡಿರೋದು ಇಂಥದ್ದೊಂದು ಉಪಗ್ರಹ ಈ ಪ್ರಯತ್ನಗಳು ಮುಂಚೆ ಆಗೇ ಇಲ್ವಾ? ಇದೇ ಮೊಟ್ಟ ಮೊದಲ? ಹೌದು, 2 ಒಂದೇ ಸ್ಯಾಟಲೈಟ್ ಅಲ್ಲಿ ಎಲ್ ಬ್ಯಾಂಡ್ ಮತ್ತೆ ಎಸ್ ಬ್ಯಾಂಡ್ ಇರುವಂತದ್ದು ಇದೇ ಪ್ರಥಮವಾಗಿ ಆಗಿರುವಂತಹ ಒಂದು ಎಕ್ಸ್ಪೆರಿಮೆಂಟ್. ಮತ್ತೆ ಇದರಲ್ಲಿ ಬ್ಯೂಟಿ ಅಂತ ಹೇಳಿದ್ರೆ ಅದು ಈ 12 ಮೀಟರ್ ರೆಸೊಲ್ಯೂಷನ್ 12 ಮೀಟರ್ ಆಂಟೆನಾ ಆ ರೆಸೊಲ್ಯೂಷನ್ ಮತ್ತೆ ಅಕ್ಯುರಸಿ ಬರುತ್ತಲ್ಲ, ಇಷ್ಟೊಂದು ರೆಸೊಲ್ಯೂಷನ್ ಅಕ್ಯುರಸಿ ಇಲ್ಲಿವರೆಗೂ ಯಾವುದೇ ಒಂದು ದೇಶದಲ್ಲಿ ಇರುವಂತ ಸ್ಯಾಟಲೈಟ್ ಗಳಲ್ಲಿ ಇಲ್ಲ. ಅದೇ ಒಂದು ದೊಡ್ಡ ಚಾಲೆಂಜ್ ಆಗಿ ಪರಿಗಣಿಸಿದ್ದು. ಅದೇ ರೀತಿಯಾಗಿ 2007 ಅಲ್ಲಿ ಏನು ಸೈಂಟಿಫಿಕ್ ಸ್ಟಡಿ ಆಯ್ತು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನ್ ಸೈಂಟಿಫಿಕ್ ಸ್ಟಡಿ ಆಯ್ತು, ಅವ್ರದ್ದು ಏನ್ ಅವರ ಏನ್ ಬೇಡಿಕೆ ಇತ್ತು, ಅವ್ರಿಗೆ ಈ ರೀತಿಯಾದ ಒಂದು ಸ್ಯಾಟಲೈಟ್ ಬೇಕು ಅನ್ನೋದೇ ಬೇಡಿಕೆ. ಅದೇ ರೀತಿಯಾಗಿ 12 ವರ್ಷಗಳ ಬಹಳ ಪರಿಶ್ರಮದಿಂದ ನಾಸಾ ಮತ್ತೆ ಇಸ್ರೋ, ಅಮೆರಿಕ ಮತ್ತೆ ಇಂಡಿಯಾ 2 ದೇಶಗಳು ಇದು ಮಾಡಿ ಈ ಎಲ್ಲ ದೇಶಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಒಂದು ದೊಡ್ಡ ಕೊಡುಗೆ. ನಾವು ಇದನ್ನ ನಿಜವಾಗ್ಲೂ ಒಂದು ಅಪ್ರಿಶಿಯೇಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಜೊತೆ ಮಾತಾಡಿ ಈ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.